50 ವಾರ ಕಟ್ಟಬೇಕು ಸರ್, ನಿಲ್ಲಿಸಿದ್ದೀನಿ. ಯಾಕೆ ನಿಲ್ಲಿಸಿದ್ರಿ ಅಂದರೆ ನಮ್ಮ ದುಡ್ಡಿಗೆ ಲೆಕ್ಕ ಕೊಡಿ, ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅವ್ರ ಲೆಕ್ಕ ಕೊಡೋಕ್ಕೆ ಯಾರೂ ಬಂದಿಲ್ಲ, ನಾನು ಕಟ್ಟಿಲ್ಲ. ಅವರಿಂದ ಬರಬೇಕಾಗಿರೋದು ನನಗೆ ಲಕ್ಷ ಚಿಲ್ಲರೆ ಬರಬೇಕು. ನಾನು ಅವ್ರಿಗೆ ಕಟ್ಟಬೇಕಾಗಿರೋದು 40,000ನ 45,000ನ ಕಟ್ಟಬೇಕು. ಎಲ್ಲರೂ ಆಗಿ ಕಟ್ಟಬೇಕು. ಹುಷಾರಿಲ್ಲದೆ ಇದ್ರೆ ಆರೋಗ್ಯಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ನಾನು ಅಡ್ಮಿಂಟ್ ಆಗಿದ್ದೀನಿ ಸರ್, ಅಡ್ಮಿಂಟ್ ಆಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲಗಿದ್ದೀನಿ. ನೀವು ಏನಾರ ಆಗಿ ನಮ್ಗೆ ಇವಾಗ ಇಮಿಡಿಯೇಟಾಗಿ ದುಡ್ಡು ಹಾಕಿ ಅಂದರು. ಇವರು ಎಲ್ಲಿ ಜನ ರಕ್ಷಣೆ ಮಾಡ್ತಾವ್ರೆ ಸರ್? ಯಾವ ಥರ ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡ್ತಾ ಇದ್ದಾರೆ ಸರ್ ಇವರು? ನಮ್ಮ ದುಡ್ಡನ್ನೇ ಇವ್ರು ತಿಂತಾವ್ರೆ. PRK ಬಾಂಡು ಅಂತ ಹೇಳಿದ್ರಲ್ಲ, ಬಾಂಡ್ ಇಲ್ವಲ್ಲ, ಹೆಂಗೆ ಅದು ಅಂತ. ನಾವು ಬದುಕಿದ್ವಿ, ಕಟ್ಟಿದ್ವಿ, ₹1 ನಮಗೆ ಬಿಡಲ್ಲ. ಅದು PRKದು ನನಗೆ 40,000 ಬರಬೇಕು. ಇನ್ಶೂರೆನ್ಸ್ ಮಾಡಿಸಿದ್ರು ಫಸ್ಟು 30,000 ನಾನು ಕಟ್ಟಿರೋ ಸಹ 12 ವರ್ಷ ಕಟ್ಟಿದ್ದೀನಿ. 2,500 ನಾನು ಕೊಟ್ಟಿರೋದು ಬರೀ 20,000 ಹಾಕೋರೆ ಅಕೌಂಟ್ಗೆ. ನಂಜನಗೂಡು ಆಫೀಸ್ಗೆ ಹೋಗಿದ್ದು ನಾವು. ನಂಜನಗೂಡಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಮೈಸೂರಿಗೆ ಹೋಗಿ ಅಂತ. ಎಷ್ಟೈತೆ ನಮ್ಮದು ಅಂತಂದರೆ LICಲಿ ಹೇಳ್ತಾ ಇಲ್ಲ. ಈ ಬೇರೆ LICಲಿ ಹೋದರೆ ಎಷ್ಟೈತೆ ನಮ್ಮದು ಏನೈತೆ ಅಂತಂದರೆ ಇಷ್ಟು ಕಟ್ಟಬೇಕು, ಇಷ್ಟೈತೆ ಅಂತ ಹೇಳ್ತಾರೆ. ಹಿಂಗೆ ಇನ್ಶೂರೆನ್ಸ್ ಮಾಡಿಸ್ಕೋತಾರೆ, ಆ ಕಡೆ PRK ಬಾಂಡು ಮಾಡಿಸ್ಕೋತಾರೆ. ಈ 9 ಜನ ಶ್ಯೂರಿಟಿ ತಗೊಂಡು ಅದನ್ನು ಕೂಡ ಮಾಡಿಸ್ಕೋತಾರೆ. ಮತ್ತೇನು ದರ್ಪನ್ ಬಡ್ಡಿ ಕೊಡ್ತಾರೆ ಇವರು? ಈ 9 ಜನ ಬರ್ತಾರಲ್ಲ ನಿಮ್ಮ ದುಡ್ಡು ಕೇಳಕ್ಕೆ, ಅವ್ರಿಗೆ ಹೇಳಿ ನನ್ನ ದುಡ್ಡು ಅಲ್ಲಿ ಮೋಸ ಆಗಿದೆ ಅಮ್ಮ, ನೀವೆಲ್ಲ ಸೇರಿ ಈಸ್ಕೊಡ್ತೀನಿ ಅಂದರೆ ನಾನು ಕಟ್ತೀನಿ, ಈಸ್ಕೊಡಿ ಇವತ್ತು, ನಾನು ಇವತ್ತಿಂದ ಕಟ್ತೀನಿ ಅಂತ. ಹಂಗೆ ಹೇಳಿದೆ ಸರ್. ನಮಗೆ ಫುಲ್ಲು ಮೋಸ ಆಗೈತೆ ಸರ್. ಇದಂತೂ ನಾವು ಬಿಡೋದಿಲ್ಲ. ನಾನು ಇನ್ನೂ ಸ್ವಲ್ಪ ದಿನ ನೋಡ್ತೀನಿ. ನನ್ನ ದುಡ್ಡು ನನಗೆ ಕೊಡಲಿಲ್ಲ ಅಂತ ಅಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ. ನೀವೇನೇ ಕೇಸ್ ಹಾಕಬೇಕು, ಕಂಪ್ಲೇಂಟ್ ಕೊಡಬೇಕು ಅಂದರೆ ಲಾಯರ್ ಮುಖಾಂತರ ನಾವು ಫ್ರೀಯಾಗಿ ನಿಮಗೆ ವಾದ ಮಾಡ್ಸೋಕೆ ರೆಡಿ ಇದ್ದೀವಿ. ಸುಳ್ಳು ಮಾಹಿತಿಗಳನ್ನ ಹಬ್ಬಿಸಿ ಈ ಧರ್ಮಸ್ಥಳದ ಜನನ ಮತ್ತು ಈ ಸಂಘದವ್ರನ್ನ ತುಳಿಯೋ ಅವಶ್ಯಕತೆ ಇಲ್ಲ. ನಮ್ಮ ಕಡೆಯಿಂದ ಈ ಒಂದು ವಿಚಾರಕ್ಕೆ ಫ್ರೀ ಲೀಗಲ್ ಏಡ್ ಸರ್ವಿಸಸ್ ಸಿಗುತ್ತೆ. ಇದು ಒಬ್ಬರು ಇಬ್ಬರ ಮೇಲೆ ಆಗಿರುವಂಥ ದೌರ್ಜನ್ಯಗಳಲ್ಲ, ಹಲವಾರು ಸಾವಿರಾರು ಜನ, ಲಕ್ಷಾಂತರ ಜನದ ಮೇಲೆ ಆಗಿರುವಂಥದ್ದು. ಅಂಥ ಬಡ ಹೆಣ್ಣು ಮಕ್ಕಳಿಗೆ ನೀವು ನಿಂತ್ಕೊಳ್ತೀರಾ? 100%. ನಾನು ಧರ್ಮಸ್ಥಳ ಸಂಘದಲ್ಲಿ ಬಡವರಿಗೆ ದುಡ್ಡು ಕೊಟ್ಬಿಟ್ಟು ಮನೆ ಹತ್ರ ಬಂದು ರೌಡಿಸಮ್ ಮಾಡೋದು, ತಿಕ್ಲಾಗಿ ಬಿಹೇವ್ ಮಾಡೋದು, ಕೆಟ್ಟದಾಗಿ ಪೋಲಿಯಾಗಿ ಮಾತಾಡೋದು, ಮನೆ ಒಳಗಡೆ ನುಗ್ಗೋದು, ಊರನ್ನೇ ಹಾಳು ಮಾಡೋದು ಕೆಲಸ ಮಾಡೋದು, ಸಂಬಂಧವನ್ನೇ ಹಾಳು ಮಾಡೋ ಕೆಲಸ ಮಾಡಿದ್ರೆ ಇದೇ ಹೆಣ್ಮಕ್ಳು ಇವತ್ತಿಲ್ಲ ನಾಳೆ ನಿಮ್ಗಳಿಗೆ ಪೊರ್ಕೆ ತಗೋತಾರೆ. ದುಡ್ಡು ಕೊಟ್ಟಿದ್ದೀರಾ ನಿಜ, ಆದರೆ ಅವ್ರು ಕಟ್ತಾ ಇರೋದಕ್ಕೆ ಲೆಕ್ಕ ಕೊಡ್ತಾಯಿದ್ದೀರಾ ನೀವು? ಲೆಕ್ಕಗಳು ಕೊಡ್ತಾಯಿದ್ದೀರಾ? ಎಷ್ಟು ದುಡ್ಡು ಯಾವುದಕ್ಕೆ ಹೋಯ್ತು, ಎಷ್ಟು ಇನ್ಶೂರೆನ್ಸ್ ಹೋಯ್ತು, ಎಷ್ಟು ಸೇವಿಂಗ್ಸ್ಗೆ ಹೋಯಿತು, ಅದು ಎಲ್ಲಿದೆ ದುಡ್ಡು, ಅದು ಎಲ್ಲಿ ಡೆಪಾಸಿಟ್ ಆಗ್ತಾಯಿದೆ, ಎಲ್ಲ ಕೂಡ ಲೆಕ್ಕ ಬೇಕು. ಇವತ್ತು ಮೀಡಿಯಾಗಳು ಬಂದಿವೆ, ಪ್ರಶ್ನೆಗಳನ್ನು ಕೇಳ್ತಾವೆ. ನನಗೂ ಕೂಡ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ. ಹೇಳಿ ಮೇಡಮ್, ಏನಾಯ್ತು ಸರ್? ಧರ್ಮಸ್ಥಳ ಸಂಘದಲ್ಲಿ ತುಂಬ ಮೋಸ ಆಗಿದೆ ಸರ್. ಆ ಲೋಟ್ ಬ್ಯಾನ್ ಆಗಿ ಲಾಕ್ಡೌನ್ ಬಂತು ನೋಡಿ. ಲೋಟ್ ಬ್ಯಾನ್ ಆದಮೇಲೆ ಬಂದ್ಬಿಡ್ತಿದ್ದು ಜಾಸ್ತಿ ಸಾಲ ಕೊಡಬೇಕು ಅಂತ. ಲೋಟ್ ಬ್ಯಾನ್ ಆದಮೇಲೆ ಜನಗಳಿಗೆ ಚಿತ್ರಹಿಂಸೆ ಶುರುವಾಗಿದ್ದು. ಇವಾಗ ಲೋಟು ಬ್ಯಾನ್ ಆದಮೇಲೆ ಏನಾಗೋಯ್ತು, 2 ಲಕ್ಷ 2 ಸರಿ ತೊಗೊಂಡಿದ್ದೀವಿ ಸರ್. 2 ಲಕ್ಷ ಲೆಕ್ಕ ಅಂತಂದರೆ 1,670. ಮೊದಲು 2 ಲಕ್ಷ ತಗೊಂಡಾಗ 1,700 ಕಟ್ತಾ ಇದ್ದೋ, ಗೊತ್ತಿರಲಿಲ್ಲ. ಇವಾಗ ಏನಂತು 1,670. ಅಲ್ಗ ಅವ್ರು ಹೇಳ್ತಾ ಇರೋದೆಷ್ಟು, 7% ಅಂತ. 7% ಆದರೆ ಸರ್ 7 ಮೂರಲಿ 1 ವರ್ಷಕ್ಕೆ 20,000 ಆಗುತ್ತೆ. 21,000 ಆಗುತ್ತೆ. ಅದು 1 ವರ್ಷಕ್ಕೆ ತಗೊಳ್ಳಿ. 3 ವರ್ಷಕ್ಕೆ ಹೆಂಗೆ ಡಿಪೆಂಡ್ ಮಾಡ್ತಾರೆ? ಇವಾಗ ಅದರಲ್ಲಿ ಕೊಟ್ಟಿರೋದು ನಮಗೆ ಕಟ್ ಇಂಟ್ರೆಸ್ಟು ಅಂತ. ಅದು ನಿಮಗೆ ಕಳಿಸಿದ್ದೀನಿ ಇಲ್ವೇನೋ, ಅದನ್ನು ಮತ್ತೆ ನಾನು ಬೇಕಾದ್ರೆ ತಂದು ತೋರಿಸ್ತೀನಿ. ಅಲ್ಲಿಗೆ ಈಗ ನಾವು ಲೆಕ್ಕ ಹಾಕಿದ್ರೆ 1,670 150 ವಾರಕ್ಕೆ ಎಷ್ಟಾಗುತ್ತೆ ಸರ್? 2,50,500 ಆಗುತ್ತೆ ಟೋಟಲ್. 1 ವರ್ಷಕ್ಕೆ 150 ವಾರ. ಇವರು 42,000 ಹೇಳಿರೋದು ಫುಲ್ಲು ಟೋಟಲ್ಲು. ನಾವು ಕಟ್ಟಿರೋದಕ್ಕೆ ಇಂಟ್ರೆಸ್ಟ್ ಬಿಡ್ತಾ ಇಲ್ಲ, ಇವ್ರು ಕೊಟ್ಟಿರೋದಕ್ಕೆ ಇಂಟ್ರೆಸ್ಟ್ ಇಸ್ಕೊತಾವ್ರೆ. ಇವಾಗ ನಾವು ವಾರ ಕಟ್ತೀವಲ್ಲ ಸರ್, ಯಾವ ಬ್ಯಾಂಕಲ್ಲೂ ಕಟ್ಟಿಸ್ಕೊಳ್ಳಲ್ಲ, ಯಾವ ಬ್ಯಾಂಕಲ್ಲೂ ವಾರ ಕಟ್ಟಿಸ್ಕೊಳ್ಳಲ್ಲ. ಎಲ್ಲಿಂದ ಬರುತ್ತೆ ಸರ್? ವಾರ ಕಟ್ಟಕ್ಕೆ 6 ದಿನಕ್ಕೆ ಎಲ್ಲಿಂದ ಬರುತ್ತೆ ಸರ್? ಇವಾಗ ನೀವು 10 ಸಂಘದ ಸಾಲ ಇರಲಿ, ಒಬ್ಬ ಸದಸ್ಯ ಕೊಡ್ಬೇಕಾದ್ರೆ ದುಡ್ಡು ಹೇಳಿರ್ತಾರಂತಲ್ಲ, ಅವಾಗ ಹೆಂಗೆ ತಗೊಂಡ್ಬಿಡ್ತೀರಾ? ಕೊಡಬೇಕಾದ್ರೆ ಹೇಳಿರ್ತಾರೆ. ಯಾವ ಥರ ಹೇಳಿರ್ತಾರೆ ಗೊತ್ತಾ ಸರ್? ನೀವು ನಮಗೆ ಸ್ಟಾರ್ಟಿಂಗು ಸಂಘ ಮಾಡುವಾಗ ಕೊಡಬೇಕಾದ್ರೆ ನೀವು ವಾರನೇ ಕಟ್ಟಬೇಕು, ಇಷ್ಟು ಕಂಡೀಷನ್ನಾಗಿ ಅಂತ ಹೇಳಿರಲಿಲ್ಲ ಸರ್. ನೀವು ಯಾವಾಗ ಎಷ್ಟಾಗುತ್ತೆ ಅಷ್ಟು ಕಟ್ಟಿ, ಯಾರಾದರೂ ಒಬ್ಬರು ಮೆಂಬರು ಸಾಲಾಗಿಲ್ಲ ತಗೋಬೇಕು ಅಂತಂದರೆ ನೀವು ಕ್ಲಿಯರ್ ಮಾಡಿ, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ 10 ಜನ ಸ್ವಲ್ಪ ಹಾಕ್ಬಿಟ್ಟು ಅವ್ರಿಗೆ ಸಾಲ ಕೊಡಿಸಿ ಅಂತ ಹೇಳಿದರು. ಅದರಂತೆ ಇವಾಗ ನಮಗೆ 3 ವರ್ಷ ಟೈಮ್ ಇರುತ್ತೆ, 3 ವರ್ಷದಲ್ಲಿ ನಾವು ಸಾಲ ತೀರಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಿದ್ದು. ಆ ಥರನೇ ತಗೋತಾ ಇದ್ದೋ ನಾವು. ಇವಾಗ ಏನಾಗದೆ ಅಂತಂದರೆ 2 ಲಕ್ಷ ಸಾಲ ಕೊಟ್ಮೇಲೆ ನಮಗೆ ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ 10,000 ಜಾಸ್ತಿ ತಗೋತಾವ್ರೆ. ನೀವೇ ಲೆಕ್ಕ ಹಾಕಿ ಸರ್. 2,55,000 ಅವರು ಹೇಳ್ತಾ ಇರೋದೆಷ್ಟು 7%. 2 ಲಕ್ಷಕ್ಕೆ
1 ಲಕ್ಷಕ್ಕೆ 7 14 ಆಗುತ್ತೆ. ಹಂಗೆ ಹೇಳ್ಬಿಟ್ಟು ತಗೊಬಿಡ್ತಾರೆ. ಹ್ಞೂ ತಗೋತಾರೆ. ಈಗ ಅವ್ರು ಹೇಳಿರೋದಕ್ಕಿಂತ ಇಂಟ್ರೆಸ್ಟ್ ಜಾಸ್ತಿ ಆಯ್ತಲ್ಲ ಸರ್. ಹ್ಞೂ ಆ್ಯಕ್ಚುಲಿ ಅದು 14% ಅಂತಾರೆ, ಕೆಲವ್ರಿಗೆ ಅವ್ರಿಗೆಗಳಿಗೆ ಜಾಸ್ತಿ ಗೊತ್ತಿಲ್ಲ. ಹ್ಞೂ ಇವಾಗ ಲೆಕ್ಕ ಆಗ್ತಾ. ಈಗ ನಾನು 50,000 ನಿಲ್ಸಿದ್ದೀನಿ ಸರ್. ನಾನು ಕೇಳ್ತಿರೋದೇನು, ನಿಮ್ಮ ದುಡ್ಡಿಗೆ ನೀವು ಲೆಕ್ಕ ಕೊಟ್ಟು ಏನೇ ಆದರೂ ಬಿಡ್ದಾನೆ ಇಸ್ಕೊತಾ ಇದ್ದೀರಲ್ವಾ, ನಮ್ಮ ದುಡ್ಡಿಗೆ ನಮಗೆ ಲೆಕ್ಕ ಕೊಡಿ. ಒಂದು ವಾರನೂ ಬಿಡ್ತಾರೆ, ಒಂದು ವಾರನೂ ಬಿಡ್ತಾರೆ, ಬಿಡ್ತಾ ಇಲ್ಲ ಸರ್. 1 ವಾರನೂ ಬಿಡ್ತಾ ಇಲ್ಲ. ಹುಷಾರಿಲ್ಲದೆ ಇದ್ರೆ ಎಲ್ಲರೂ ಕಟ್ಟಬೇಕು. ಹುಷಾರಿಲ್ಲದೆ ಇದ್ರೆ ಆರೋಗ್ಯಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತಂತ ಹೇಳ್ತಾರೆ ಅವರು. ಅವ್ರ ಆರೋಗ್ಯ ಕೊಡೋದು ಬೇಡ. ಬೇಕಾದ್ರೆ ಇಲ್ಲಿ ಫೋನಲ್ಲಿ ಐತೆ, ನಾನು ಅಡ್ಮಿಂಟ್ ಆಗಿದ್ದೀನಿ ಸರ್. ಅಡ್ಮಿಂಟ್ ಆಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲಗಿದ್ದೀನಿ. ನೀವು ಏನಾರ ಆಗಿ ನಮ್ಗೆ ಇವಾಗ ಇಮ್ಮಿಡಿಯೇಟಾಗಿ ದುಡ್ಡು ಹಾಕಿ ಅಂದರು. ಸಿಸ್ಟ್ರ ಹತ್ರ ನನ್ನ ಮಗ ಇದಕ್ಕೆ ಬಂದಿದ್ದ ಮೆಡಿಸಿನ್ ತರೋಕ್ಕೆ. ನನ್ನ ಮಗಳು ಊಟ ತರಕ್ಕೆ ಬಂದಿದ್ಲು, ಯಾರೂ ಇರಲಿಲ್ಲ. ಅವಾಗ ಇವರು ಅಷ್ಟು ಬೇಗನೆ ಅವ್ರು ಕೊಟ್ಟರು. ನನ್ನ ಮಗಳು ತಿಂಡಿ ತರೋಕ್ಕೆ ಮನೆಗೆ ಬಂದಿದ್ಲು, ಹುಣಸೂರಲ್ಲಿ ಅಡ್ಮಿಂಟ್ ಆಗಿದ್ದು. ಮತ್ತು ನನ್ನ ಮಗ ಏನೋ ಮೆಡಿಸಿನ್ಗೆ ಹೊರಗಡೆ ಬಂದಿದ್ದ. ಅವ್ರು ಬರೋ ಗಂಟೆ ಇರಿ ಅಂದರೆ ಕೇಳ್ತಾ ಇಲ್ಲ. ಆವಾಗ ಸಿಸ್ಟ್ರ ಹತ್ರ ಹಾಕಿಸ್ಕೊಂಡು ನಾನು ದುಡ್ಡು ಕಳಿಸ್ದೆ. ಇವರು ಎಲ್ಲಿ ಜನ ರಕ್ಷಣೆ ಮಾಡ್ತಾವ್ರೆ ಸರ್? ಆರೋಗ್ಯ ಇದೇನಾ ಧರ್ಮಸ್ಥಳ ಸಂಘದ್ದು? ಆಮೇಲೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾರಲ್ಲ, ಯಾವ ಥರ ಅಭಿವೃದ್ಧಿ ಯೋಜನೆ ಮಾಡ್ತಾ ಇದ್ದಾರೆ ಸರ್ ಇವರು? ನಮ್ಮ ದುಡ್ಡನ್ನೇ ಇವ್ರು ತಿಂತಾವ್ರೆ. ಈಗ 2 ಲಕ್ಷಕ್ಕೆ PRK ಅಂತ ಕಟ್ಟಿಸ್ಕೊಂಡವ್ರೆ ಸರ್. ಹಿಡ್ಕೊಳ್ಳುವಾಗ 6,000 ಹಿಡ್ಕೊಂಡು PRK ದುಡ್ಡು. PRK ಅಂದ್ರೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ನೂ ಎಷ್ಟೋ ಜನ ಅಂದರೆ ಹೇಳ್ತೀನಿ, ನಮಗೆ ಗೊತ್ತಿಲ್ಲ ಸರ್ ಅದು. PRK ಅಂತ ಅಂದರೆ ಏನು ಅಂತ ಕೇಳ್ದು. PRK ಬಾಂಡು ಅಂತ ಹೇಳಿದ್ರಲ್ಲ, ಬಾಂಡ್ ಇಲ್ವಲ್ಲ ಹೆಂಗೆ ಅದು ಅಂತ. ಅದು ಡೆತ್ ಇನ್ಶೂರೆನ್ಸು ಅಂತ ಹೇಳಿದ್ರು. ಡೆತ್ ಇನ್ಶೂರೆನ್ಸು ಅಂತಂದರೆ ಯಾವ ಬ್ಯಾಂಕಲ್ಲೂ ಇವಾಗಲೂ ಎಲ್ಲ ಕಡೆ ನೋಡಲಿ, ನಾವು ತಗೊಳ್ಳುವಾಗ 2 ವರ್ಷಕ್ಕೆ 3 ವರ್ಷ ತಗೊಂಡ್ರೆ ಒಂದೊಂದೇ ಸಾವಿರ ಸರ್. ನಾಮಿನಿಗೆ 1,000, ಮೆಂಬರ್ಗೆ 1,000 ಇನ್ಶೂರೆನ್ಸು. ಅದು ಡೆತ್ ಆದರೆ ಅದನ್ನು ಅವರು ಇದು ಮಾಡ್ಕೋತಾರೆ, ಮನ್ನಾ ಮಾಡ್ಕೋತಾರೆ. ಇಲ್ಲ ಕೊಡೋಂಗಿದ್ರೆ ಕೊಡ್ತಾರೆ. ಇವ್ರೇನು ಮಾಡ್ತಾವ್ರೆ, ಹಿಡ್ಕೊಳ್ಳುವಾಗೂ 6,000 ಹಿಡ್ಕೊಂಡು ಕೊಡ್ತಾರೆ. ನೆಕ್ಸ್ಟ್ ವರ್ಷಕ್ಕೆ 5,000, ಅದಾದಮೇಲೆ 4,500, ಅದಾದಮೇಲೆ 2,500. ಎಷ್ಟಾಯಿತು ಸರ್? 20,000 ರೂಪಾಯಿ ಆಯಿತು. ಇವಾಗ ನನಗೆ 20,000 ರೂಪಾಯಿ 2 ಲಕ್ಷ ತಗೊಂಡಾಗಲಿಂದ 40,000 ರೂಪಾಯಿ PRK ದುಡ್ಡು. ಅದು ನಾವು ಕಷ್ಟಪಟ್ಟು ದುಡ್ದಿರೋದು ಸರ್. ನಾನು ಬಟ್ಟೆ ಹೊಲ್ದು ಕಷ್ಟಪಟ್ಟು ಬೆವ್ರು ಸುಸಿ ದುಡ್ದಿರೋದು. PRK ದುಡ್ಡು ನಾವು ಬದುಕಿದ್ವಿ, ಕಟ್ಟಿದ್ದೀವಿ, 1 ರೂಪಾಯಿ ನಮಗೆ ಬಿಡೋಲ್ಲ. ಅದು PRKದು ನನಗೆ 40,000 ಬರಬೇಕು. ಮತ್ತು ನಾನು ಒಂದು ಇನ್ಶೂರೆನ್ಸ್ ಮಾಡಿಸಿದ್ರು ಫಸ್ಟು. ಅದಕ್ಕೆ ನೀವು ಎಷ್ಟು ಕಟ್ತೀರಿ? 2,500 ರೂಪಾಯಿ ಕಟ್ಟೋದು. ಅದಕ್ಕೆ 75,000 ಕೊಡ್ತೀವಿ. ನೀವು 50,000 ಕಟ್ಟರೆ ನಾವು 75,000 ಕೊಡ್ತೀವಿ 15 ವರ್ಷಕ್ಕೆ ಅಂತ. ನಾವು ಅದು ಹಂಗೆ ಅಂದ್ಬಿಟ್ಟು 2,500 ನಾನು 30,000 ಕಟ್ಟಿದ್ದೀನಿ. ಇವಾಗ ಇಲ್ಲೈತೆ ಅದು LIC ಅವ್ರದ್ದು ನಂಬರ್ ಐತೆ ಇಲ್ಲಿ. 30,000 ನಾನು ಕಟ್ಟಿರೋ ಸಹ 12 ವರ್ಷ ಕಟ್ಟಿದ್ದೀನಿ. 2,500 ನಾನು ಕೊಟ್ಟಿರೋದು ಬರೀ 20,000 ಹಾಕೋರೆ ಅಕೌಂಟ್ಗೆ. ನಂಜನಗೂಡು ಆಫೀಸ್ಗೆ ಹೋಗಿದ್ದು ನಾವು. ನಂಜನಗೂಡಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಮೈಸೂರಿಗೆ ಹೋಗಿ ಅಂತ. ಎಷ್ಟೈತೆ ನಮ್ಮದು ಅಂತಂದರೆ LICಲಿ ಹೇಳ್ತಾ ಇಲ್ಲ. ಈ ಬೇರೆ LICಲಿ ಹೋದರೆ ಎಷ್ಟೈತೆ ನಮ್ಮದು, ಏನೈತೆ ಅಂತಂದರೆ ಇಷ್ಟು ಕಟ್ಟಬೇಕು, ಇಷ್ಟೈತೆ ಅಂತ ಹೇಳ್ತಾರೆ. ಯಾವುದೇ ಅಲ್ಲೇ ಐತೆ ನಂಜನಗೂಡು ಆಫೀಸಲ್ಲೂ LIC ಆಫೀಸು, ಅಲ್ಲೋ ಕೇಳಿದ್ರೆ ಹೇಳ್ತಾರೆ. ಇವರು ನಮ್ಗೆ ಯಾವುದೇ ಮಾಹಿತಿ ಕೊಡಲ್ಲ ಸರ್. ಆಮೇಲೆ ಗೊತ್ತಿಲ್ಲದೆ ಇರೋರ್ಗೂ ಏನು ಅಂತ ಹೇಳ್ಕೊಡಲ್ಲ. PRK ಅನ್ನೋದು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಸರ್ ಅದು. ಇವಾಗ ನಾನು ಅದನ್ನೆಲ್ಲ ತಿಳ್ಕೊಳ್ಳೋ. ಅದು 40,000. ಇವಾಗ ನಾವು ಕಟ್ಟಿರೋ ದುಡ್ಡಿಗೆ ಅವರು ಈಗ 3 ವರ್ಷ ಆಮೇಲೆ ಏನಾದರೂ ಅದು ಫ್ಲಾಪ್ ಆಗೋಯ್ತು, ಅದು ಇನ್ನಾಗಲ್ಲ ಇನ್ಶೂರೆನ್ಸು, ಹೊಸದು ಮಾಡಿಸ್ಬೇಕು ಅಂತಂದರು. ಜೀವನ್ ಮಧುರ ಅಂತ ಅದರ ಹೆಸರು ಫಸ್ಟ್ ಮಾಡಿಸಿದ್ದು. ಆ ಜೀವನ್ ಮಧುರ 13 ವರ್ಷ ಕಟ್ಟಿಸ್ಕೊಂಡು 12 ವರ್ಷ ಕಟ್ಟಿಸ್ಕೊಂಡು ಅದು ಫ್ಲಾಪ್ ಆಯಿತು. ಅದು ಬರೋಲ್ಲ, ಇನ್ನೂ ಯಾರೂ ಕಟ್ತಾ ಇಲ್ಲ. ನಾವೇ ಕೇಳಿ ರಿನೋವಲ್ಗೆ ಮಾಡಿಸಿ 12,000 ರೂಪಾಯಿ ಕಟ್ತೆ ಸರ್ ನಾನು. ಅದಾದಮೇಲೆ ಇನ್ನೊಂದು ಮೈಕ್ರೋ ಬಜಾನು ಅಂತ ವಸ್ತು ಮಾಡಿಸಿ 2 ಲಕ್ಷಕ್ಕೆ 1 ಲಕ್ಷಕ್ಕೆ ಅಂದರು. ಅದನ್ನು ಮಾಡಿಸಿದ್ಮೇಲೆ ನಮಗೆ 2 ಲಕ್ಷ ಸಾಲ ಕೊಟ್ಟಿದ್ದು. ಅದನ್ನು ಮಾಡಿಸ್ತು 5,000 ಕೊಟ್ಬಿಟ್ಟು ಕಟ್ಟಿಸ್ಕೊಳ್ಳುವಾಗ ಈಗ 5,000 ಅಂದ್ಬಿಟ್ಟು 6,000 ಕಟ್ಟಿಸ್ಕೊತಾವ್ರೆ. 6,000ಕ್ಕೆ 15 ವರ್ಷಕ್ಕೆ 90,000 ರೂಪಾಯಿ ಆಯಿತು. ಇವರು 50,000 ನೀವು ಕಟ್ಟಿದ್ರೆ 50,000 ನಾವು ಹಾಕ್ಕೊಡ್ತೀವಿ ಅಂತಂತ ನಮ್ಗೆ ಹೆಂಗೆ ಹೇಳಿದ್ರು? ನಾವು ಕಟ್ಟೋದೇ 90,000 ಆಯ್ತದಲ್ಲ. ಈಗ ನೀವೇ ಲೆಕ್ಕ ಹಾಕಿ ಸರ್. 6,000 ಅಲ್ಲಮ್ಮ, ಹಿಂಗೆ ಇನ್ಶೂರೆನ್ಸ್ ಮಾಡಿಸ್ಕೊತಾರೆ, ಆ ಕಡೆ PRK ಬಾಂಡು ಮಾಡಿಸ್ಕೊತಾರೆ. ಈ 9 ಜನ ಶ್ಯೂರಿಟಿ ತಗೊಂಡು ಅದನ್ನು ಕೂಡ ಮಾಡಿಸ್ಕೊತಾರೆ. ಮತ್ತೇನು ದರ್ಪನ್ ಬಡ್ಡಿ ಕೊಡ್ತಾರೆ ಇವರು? ನಾನು 3 ಲಕ್ಷಕ್ಕೆ ಹಾಕಿದ್ದೆ ಸರ್, ಮನೆ ರೆಡಿ ಮಾಡಿಸ್ಬೇಕು ಅಂತ. PRK ಬಾಂಡಲ್ಲಿ ನೀವು 1 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿರೋದು, ನಿಮಗೆ 3 ಲಕ್ಷ ಕೊಡಲ್ಲ, 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. 2 ಲಕ್ಷದಲ್ಲಿ ನಂದು 50,000 ಅಲ್ಲಿ ಸಾಲ ಇತ್ತು. ಇನ್ನು ಅದನ್ನು ಹಿಡ್ಕೊಂಡ್ಮೇಲೆ ಅದ್ರ ಇಂಟ್ರೆಸ್ಟ್ ಬಿಡಬೇಕಲ್ವ ಸರ್? ಇಂಟ್ರೆಸ್ಟ್ ಬಿಟ್ಟಿಲ್ಲ ಅದಕ್ಕೆ. ಅದನ್ನು ಹಿಡ್ಕೊಂಡು ನನಗೆ ಇವಾಗಲೂ ಅಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕಿಗೆ ಹಾಕಿರೋದು ತೆಗಿಸ್ತೀನಿ ಬೇಕಾರೆ ಎಲ್ಲ.
ಇಸ್ಕೊಂಡಿರೋ ದುಡ್ಡು ಕಟ್ತಾ ಇದ್ರ ನಿಲ್ಸಿದ್ದೀರಾ? 50 ವಾರ ಕಟ್ಟಬೇಕು ಸರ್, ನಿಲ್ಸಿದ್ದೀನಿ. ಯಾಕೆ ನಿಲ್ಸಿದ್ರಿ? ಯಾಕೆ ನಿಲ್ಸಿದ್ರಿ ಅಂದರೆ ನಮ್ಮ ದುಡ್ಡಿಗೆ ಲೆಕ್ಕ ಕೊಡಿ, ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಇನ್ನೂ ಲೆಕ್ಕ ಕೊಟ್ಟಿಲ್ವಾ? ಇಲ್ಲ, ಲೆಕ್ಕ ಕೊಡಿ ಅಂದಿದ್ದಕ್ಕೆ ಅಯ್ಯೋ ಇವರು ನಮ್ಮನ್ನು ವಿಡಿಯೋ ಮಾಡಿ ಇವರು ಹಾಕ್ತಾರೆ ಅಂತ ಅಂದ್ಬಿಟ್ಟು ಲೆಕ್ಕ ಕೊಡಿ, ನಾನು ಸಂಘ ಬಿಡ್ತಾಯಿದ್ದೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ ಸರ್ ನಾನು. ಅವ್ರು ಲೆಕ್ಕ ಕೊಡೋಕ್ಕೆ ಯಾರೂ ಬಂದಿಲ್ಲ, ನಾನು ಕಟ್ಟಿಲ್ಲ. ಇವಾಗ ಯಾರೋ ಮೆಂಬರು ನಾವು ಸಾಲ ತಗೋಬೇಕು ಅಂದಿದ್ದಕ್ಕೆ ಅವರು ಅವ್ರು ಸೈನ್ ಹಾಕೋಗಂಟ ನಿಮ್ಗೆ ಸಾಲ ಕೊಡೋರು, ನಾವು ಸಂಘ ಬಿಟ್ಮೇಲೆ ನಾನು ಯಾಕೆ ಸರ್ ಸೈನ್ ಹಾಕ್ಲಿ? ಇವರು ದುಡ್ಡು ಕ್ಲಿಯರ್ ಮಾಡಬೇಕು. ಇವಾಗ ನಾನು ಸಂಘ ಬಿಟ್ಮೇಲೆ ನಾನು ಯಾಕೆ ಅವ್ರಿಗೆ ಸೈನ್ ಹಾಕಬೇಕು? ಕ್ಲಿಯರ್ ಮಾಡ್ತೀನಿ, ನಾನು ಲೆಕ್ಕ ಕೊಡಲಿ, ನಾನು ದುಡ್ಡೆಲ್ಲ ಕೊಟ್ಬಿಡ್ಲಿ. ಅವರಿಂದ ಬರಬೇಕಾಗಿರೋದು ನನಗೆ ಲಕ್ಷ ಚಿಲ್ಲರೆ ಬರಬೇಕು. ನಾನು ಅವ್ರಿಗೆ ಕಟ್ಟಬೇಕಾಗಿರೋದು 40,000ನ 45,000ನ ಕಟ್ಟಬೇಕು. ಈ 9 ಜನ ಬರ್ತಾರಲ್ಲ ನಿಮ್ಮ ದುಡ್ಡು ಕೇಳಕ್ಕೆ, ಅವ್ರಿಗೆ ಹೇಳಿ ನನ್ನ ದುಡ್ಡು ಅಲ್ಲಿ ಮೋಸ ಆಗಿದೆ ಅಮ್ಮ, ನೀವೆಲ್ಲ ಸೇರಿ ಈಸ್ಕೊಡ್ತೀನಿ ಅಂದರೆ ನಾನು ಕಟ್ತೀನಿ, ಈಸ್ಕೊಡಿ ಇವತ್ತು, ನಾನು ಇವತ್ತಿಂದ ಕಟ್ತೀನಿ ಅಂತ ಹಂಗೆ ಹೇಳಿದೆ ಸರ್ ನಾನು. ಅದಕ್ಕೆ ಅವ್ರನ್ನೇ ಕೇಳಿ ನೀವು ಅಂತ ಹೇಳಿದ್ರು. ಅದಕ್ಕೆ ನಾನು ಅವರನ್ನೇ ಕೇಳಿದೆ. ಅವ್ರು ಲೆಕ್ಕ ಕೊಡೋಕ್ಕೆ ಯಾರೂ ಬಂದಿಲ್ಲ, ಯಾರೂ ಕೇಳ್ತಾ ಇಲ್ಲ. ನಮಗೆ ಫುಲ್ಲು ಮೋಸ ಆಗೈತೆ ಸರ್. ಇದಂತೂ ನಾವು ಬಿಡೋದಿಲ್ಲ. ನನಗೆ ಇನ್ನೂ ಸ್ವಲ್ಪ ದಿನ ನೋಡ್ತೀನಿ, ನನ್ನ ದುಡ್ಡು ನನಗೆ ಕೊಡಲಿಲ್ಲ ಅಂತ ಅಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ. ನೀವೇನೇ ಕೇಸ್ ಹಾಕಬೇಕು, ಕಂಪ್ಲೇಂಟ್ ಕೊಡಬೇಕು ಅಂದರೆ ಲಾಯರ್ ಮುಖಾಂತರ ನಾವು ಫ್ರೀಯಾಗಿ ನಿಮಗೆ ವಾದ ಮಾಡ್ಸೋಕೆ ರೆಡಿ ಇದ್ದೀವಿ. ನೀವು ನಮ್ಮ ಜೊತೆ ಬರ್ತೀರಾ? ಬರ್ತೀವಿ ಸರ್, ಬರ್ತೀವಿ. ನಮಗೆ ಬೇಕು, ನಮ್ಮಂತ ನಾನು ಒಬ್ಬಳೇ ಅಂತಲ್ಲ, ಎಷ್ಟೋ ಹೆಣ್ಮಕ್ಳಿಗೆ ಹೆಂಗೆ ಬೈತಾವ್ರೆ ಗೊತ್ತಾ ಸರ್? ಇದು ರೈಟ್ ನ್ಯೂಸ್.